ಹಾಯ್ ನಮಸ್ಕಾರ. ಇದು ನನ್ನ ಚಾನೆಲ್ ಲೈಫ್ ಆಫ್ ಸಾಹಿತ್ಯ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನಾನು ಹಿಂದಿನ ಬ್ಲಾಗ್ ಅಲ್ಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಯಾವ ತರ ಟೆಂಪಲ್ ಸ್ಟೈಲ್ ರಸಂ ಪೌಡರ್ ನ ಮಾಡ್ಬೇಕು. ಪಕ್ಕಾ ಮೆಜರ್ಮೆಂಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ, ತುಂಬಾ ಸಿಂಪಲ್ ಆಗಿ. ಯಾರೆಲ್ಲ ಆ ಬ್ಲಾಗ್ ನ ನೋಡಿಲ್ಲ ದಯವಿಟ್ಟು ನೋಡಿ, ಅವಾಗ ಇಷ್ಟು ಬ್ಯೂಟಿಫುಲ್ ಆಗಿ ರಸಂ ಪೌಡರ್ ಯಾವ ತರ ಮಾಡೋದು ಅಂತ ನೀವು ತಿಳ್ಕೋಬಹುದು. ಹಾಗೆ ನೀವು ಮನೇಲಿ ಕೂಡ ಟ್ರೈ ಮಾಡಬಹುದು. ಜೊತೆಗೆ ನಾನು ಅದೇ ಪೌಡರ್ ನ ಯೂಸ್ ಮಾಡ್ಕೊಂಡು 6 ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ರೆಸಿಪಿ ಇದೇ ಆಗಿರತ್ತೆ. ಯಾವ ತರ ಮಾಡೋದು ಅಂತ ನೋಡೋಣ. 1 ಕಪ್ ತೆಂಗಿನಕಾಯಿ ತುರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡೆ, ಒಂದು 4-5 ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಂಡೆ. ಇವಾಗ ಹೋಮ್ ಮೇಡ್ ತಿಳಿಸಾರಿನ ಪೌಡರ್, ಪಕ್ಕಾ ಟೆಂಪಲ್ ಸ್ಟೈಲ್ ಅಲ್ಲಿ ಮಾಡಿರುವಂತಹ ತಿಳಿಸಾರಿನ ಪೌಡರ್, ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಹಾಕೋತಾ ಇದ್ದೀನಿ. ಹಾಕಿ ಅದನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು, ಆಯ್ತಾ. ಇವಾಗ ಪೇಪರ್ ಅವಲಕ್ಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಹಾಕೊಂಡು, ಅದು ತುಂಬಾ ಡ್ರೈ ಆಗಿರೋದ್ರಿಂದ ಒಂದ್ 4-5 ಸ್ಪೂನ್ ಅಷ್ಟು ನೀರ್ನ ಹಾಕೋತಿದೀನಿ. ನೀರ್ ಬೇಡ ಅಂದ್ರೆ ಮಜ್ಜಿಗೆ ಕೂಡ ಹಾಕೋಬಹುದು. ತುಂಬಾ ಹಾಕೋಬೇಡಿ, ಅದು ತುಂಬಾ ವೆಟ್ ಆದ್ರೆ ಮುದ್ದೆ ಆಗತ್ತೆ. ಸುಮ್ನೆ ಒಂದ್ 4-5 ಸ್ಪೂನ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಬೇಕಾದ್ರೆ ಇಂಗಿನ ಒಗ್ಗರಣೆ ಕೊಟ್ಕೊಂಡು ಅದನ್ನ ಮಿಕ್ಸ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಒಗ್ಗರಣೆ ರೆಡಿ ಆಗತ್ತೆ. ಇದು ಟೆಂಪಲ್ ಅಲ್ಲಿ ಕೂಡ ಸಿಗತ್ತೆ. ಅವಾಗ ಅದು ಸ್ವೀಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋ ಟೈಮ್ ಅಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ತುಂಬಾ ಸಿಂಪಲ್ ಆಗಿ ಬೇಗ ಬ್ರೇಕ್ಫಾಸ್ಟ್ ನ ಮಾಡ್ಕೋಬೇಕಂದ್ರೆ ಈ ರೆಸಿಪಿ ಬೆಸ್ಟ್ ಅಂತಾನೆ ಅನ್ಬೋದು. ತುಂಬಾ ಚೆನ್ನಾಗಿರತ್ತೆ. ಮಧ್ಯಾಹ್ನದ ಲಂಚ್ ರೆಸಿಪಿನೂ ನಿಮ್ಗೆ ಶೇರ್ ಮಾಡ್ಕೋಬೇಕು ನಿಮ್ ಜೊತೆ ಅಂತ ಅನ್ಬಿಟ್ಟು ನಾನ್ ರೆಡಿ ಮಾಡ್ಕೋತಿದ್ದೆ. ನಮ್ಮ ಐಶು ಮಧ್ಯಾಹ್ನ ಅಮ್ಮ ಅಡ್ಗೆಗೆ ನಾನೇ ಪಲ್ಯ ಮಾಡ್ಕೊಡ್ತೀನಿ, ನೀನ್ ಸಾಂಬಾರ್ ಮಾಡು ಸಾಕು ಅಂತ ಹೇಳ್ಬಿಟ್ಟು ಅವಳು ಪಲ್ಯ ಮಾಡ್ತಾ ಇದ್ದಾಳೆ ಇವಾಗ. ಸೊ ಅವಳು ಈ ತರ ಒಂದ್ ಆಟ ಆಡ್ತಾ ಇದ್ದಾಗ ನಾನು ಆರಾಮಾಗಿ ಬೇರೆ ಕೆಲ್ಸಗಳನ್ನ ಕೂಡ ಮಾಡ್ಕೋಬಹುದು. ಟೆನ್ಷನ್ ಇರಲ್ಲ, ಕೂತಿನ ಜಾಗದಲ್ಲೇ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಅಂಡ್ ತರಕಾರಿ ಜೊತೆ ಆಗ್ಲಿ, ಬೇಳೆ ಕಾಳುಗಳ ಜೊತೆಯಲ್ಲಿ ಅಡ್ಗೆದ ಆಟ ಎಲ್ಲ ಆಡ್ತಾ ಇದ್ರೆ ನಾನು ಸುಮ್ನೆ ಆಟ ಆಡಕ್ಕೆ ಬಿಡ್ತೀನಿ. ಯಾಕೆಂದ್ರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿ ಅಂಡ್ ಅವರು ಕೂಡ ಎಂಗೇಜ್ ಆಗಿರ್ಲಿ ಅಂತ. ಇವಾಗ ಮಧ್ಯಾಹ್ನದ ಲಂಚ್ ರೆಡಿ ಮಾಡೋಣ ಬನ್ನಿ. ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆ, ಅದ್ರಲ್ಲಿ ಮಸೂರ್ ದಾಲ್ ಮತ್ತೆ ನಾರ್ಮಲ್ ತೊಗರಿ ಬೇಳೆನ ಅರ್ಧ ಗಂಟೆ ನೆನ್ಸ್ಬಿಟ್ಟು ಹಾಕ್ತಾ ಇದೀನಿ. ಒಂದೇ ಒಂದು ಟೊಮೊಟೊ ಹಣ್ಣು, ಹಾಗೆ ಫ್ಲೇವರ್ ಚೆನ್ನಾಗ್ ಬರ್ಲಿ ಅಂದ್ರೆ ಕರಿಬೇವು 4, ಒಂದ್ ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ಅರ್ಶಿನ ಹಾಕೊಂಡ್ಬಿಟ್ಟು ಇದನ್ನ 4-5 ವಿಷಲ್ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ರಸಂನ ಮಾಡ್ತಾ ಇದೀನಿ ಆಯ್ತಾ, ಟೆಂಪಲ್ ಸ್ಟೈಲ್ ಅಲ್ಲಿ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಪಕ್ಕ ತುಪ್ಪದಲ್ಲೇ ಒಗ್ಗರಣೆ ಹಾಕೋಬೇಕು. ಎಣ್ಣೆಲೆಲ್ಲ ಹಾಕೊಂಡ್ರೆ ಚೆನ್ನಾಗಲ್ಲ. ಯಾವಾಗ್ಲೇ ನೀವು ರಸಂ ಮಾಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ, ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗತ್ತೆ. ಸಾಸಿವೆ ಹಾಕ್ದೆ ಬೇಕಂದ್ರೆ ನೀವು ಜೀರಿಗೆ ಕೂಡ ಹಾಕೋಬಹುದು ಒಗ್ಗರಣೆಗೆ. ಮತ್ತೆ ಇಂಗ್ ಹಾಕಬೇಕು, ಸಾರಿಗೆ ಚೆನ್ನಾಗಿ ಇಂಗ್ ಹಾಕ್ಬೇಕು, ಕರಿಬೇವು ಹಾಕ್ಬೇಕು, ಮತ್ತೆ ಬೇಯಿಸಿಟ್ಟಂತಹ ಬೇಳೆನ ಹಾಕೋಬೇಕು. ಹಾಗೆ ಸ್ವಲ್ಪ ಚೆನ್ನಾಗಿ ಅದನ್ನ ಮಸ್ಕೊಳ್ಳಿ. ಅವಾಗ ಬೇಳೆ ಸಿಗಲ್ಲ ಬಾಯಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಧ ಕಪ್ ಅಷ್ಟು ನೀರ್ ಹಾಕಿದೀನಿ ಅಷ್ಟೇ. ಇವಾಗ ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದೀನಿ. ಒಂದು ಲೆಮನ್ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ, ಹಾಗೆ ಬೆಲ್ಲ. ರಸಮಿಗ್ ಬೆಲ್ಲನ ಮಿಸ್ಸೇ ಮಾಡ್ಬೇಡಿ. ಹುಣಸೆ ಹಣ್ಣು ರಸ ಸ್ವಲ್ಪ ಜಾಸ್ತಿ, ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ಹೋಮ್ ಮೇಡ್ ರಸಂ ಪೌಡರ್ ನ ಹಾಕ್ತಾ ಇದೀನಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಇದೊಂದು ರಸಂ ಪೌಡರ್ ನ ನೀವು ಕಲ್ತ್ಕೊಳ್ಳಿ, ಅವಾಗ ಸಾಕಷ್ಟು ಅಡ್ಗೆನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇವಾಗ ನೋಡಿ ರಸಂ ಒಂದು ಕುದಿ ಬರ್ತಾ ಇದೆ. ಇದೇ ದಾಲ್ ತರಾನು ತಿನ್ಬೋದು, ಇಷ್ಟು ದಪ್ಪ ಮಾಡ್ಕೊಂಡ್ರೆ ದಾಲ್ ತರಾನು ತಿನ್ಕೋಬಹುದು. ಬೇಡ ರಸಂ ಬೇಕಂದ್ರೆ ಇನ್ನಷ್ಟು ಆಡ್ ಮಾಡ್ಕೊಳ್ಳಿ ನೀರು. ರಸಂ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟು ನೀರ್ನ ಆಡ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ರಸಂನ ಕುದಿಯಕ್ ಬಿಡಿ ಮೀಡಿಯಂ ಫ್ಲೇಮ್ ಅಲ್ಲಿ. ಇನ್ನೊಂದ್ ಕಡೆ ಪಲ್ಯ ಕೂಡ ಮಾಡ್ಕೊಬಿಡೋಣ. ಕೊಕೊನೆಟ್ ಆಯಿಲ್ ನ ಹಾಕೋತಾ ಇದ್ದೀನಿ. ಜೊತೆಗೆ ಮಾಮೂಲಿ ಸಾಸಿವೆ ಅಂಡ್ ಪಲ್ಯಕ್ಕೆಲ್ಲ ನಂಗೆ ಕಡಲೆಬೇಳೆ ಹಾಕಿದ್ರೆ ಇಷ್ಟ ಆಗತ್ತೆ. ಹಾಗಾಗಿ ಕಡಲೆಬೇಳೆ ಮತ್ತೆ ಸ್ವಲ್ಪ ಇಂಗ್, ನಂಗೆ ಖಾರ ಜಾಸ್ತಿ ಏನು ಬೇಡ, ಹಾಗಾಗಿ ಒಣಮೆಣಸನ್ನ ಹಾಕೋತಾ ಇದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಂಡೆ. ಪಲ್ಯಕ್ಕೆ ಕಾಯಿ ಇದ್ರನು ಚಂದ, ಹಾಗಾಗಿ ಕಾಯಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಜೊತೆಗೆ ನಮ್ಮ ಹೋಮ್ ಮೇಡ್ ರಸಂ ಪೌಡರ್ನ ಕೂಡ ಹಾಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಅದನ್ನ ಹುರ್ಕೊಳ್ಳಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಿಮ್ಗೆ ಯಾವ ತರಕಾರಿ ಬೇಕು ನೋಡಿ ಆ ತರಕಾರಿನ ಹಾಕೊಳ್ಳಿ. ಇವತ್ತು ನಾನು ಬೀನ್ಸ್ ಪಲ್ಯನ ಮಾಡ್ತಾ ಇದೀನಿ. ನೀವು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡ್ಬೋದು, ಕ್ಯಾಬೇಜ್ ಪಲ್ಯ ಮಾಡ್ಬೋದು, ಸೊಪ್ಪು ಪಲ್ಯ ಕೂಡ ಈ ಮಸಾಲ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಇವಾಗ
ಬೀನ್ಸ್ ಬೇಯಬೇಕಲ್ವಾ, ಹಾಗಾಗಿ ನೀರ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕ್ಬಿಟ್ಟು ಇದನ್ನ ಬೇಯಕ್ ಬಿಡ್ತೀನಿ. ನಿಮ್ಗೆ ಇಷ್ಟು ನೀರ್ ಬೇಡ, ಹೋಳು ಕ್ರಂಚಿ ಆಗಿ ಬೇಕು ಅಂದ್ರೆ ಸ್ವಲ್ಪ ನೀರ್ನ ಕಡಿಮೆ ಮಾಡ್ಕೋಬಹುದು. ನಂಗೆ ಬೀನ್ಸ್ ತುಂಬಾ ಸಾಫ್ಟ್ ಆಗಿ ಬೆಂದ್ರೆ ಇಷ್ಟ, ಹಾಗಾಗಿ ಜಾಸ್ತಿ ನೀರ್ನ ಹಾಕೊಂಡೆ. ಮಧ್ಯದಲ್ಲಿ ಅರ್ಶಿನ ಪುಡಿ ಹಾಕದೆ ಮರ್ತೋಯ್ತು, ಹಾಗಾಗಿ ಇವಾಗ ಅರ್ಶಿನ ಹಾಕಿ ಬೇಯಕ್ ಇಟ್ಟಿದೀನಿ. ಒಂದ್ ಕಡೆ ಸಾರು, ಒಂದ್ ಕಡೆ ಪಲ್ಯ, ಎರಡು ಅಟ್ ಎ ಟೈಮ್ ರೆಡಿ ಆಗ್ಬಿಡತ್ತೆ. ಇವಾಗ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ದೆ, ಲೆಮನ್ ಹಾಕ್ದೆ, ಹಾಕ್ಬಿಟ್ಟು ಆ ನೀರೆಲ್ಲ ಆರ್ಬೇಕು, ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗತ್ತೆ. ಅಂಡ್ ಸಾರು ಕೂಡ ನೋಡಿ ನೊರೆ ಫುಲ್ ಹೋಗಿ ಸಾರ್ ಕ್ವಾಂಟಿಟಿ ಚೂರ್ ಕಡಿಮೆ ಆಗ್ಬೇಕು, ಅಷ್ಟು ಕುದ್ರೆ ಸಾರು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ನ ಕೊಡುತ್ತೆ. ಇವತ್ತಿನ ಈ 3 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೆಲ್ದಿ ರೆಸಿಪಿ, ಪಕ್ಕಾ ಟೆಂಪಲ್ ಸ್ಟೈಲ್ ಅಥವಾ ಮದ್ವೆ ಮನೆಗಳಲ್ಲಿ ಸಿಗುವಂತಹ ಪಲ್ಯ, ಸಾರು ಮತ್ತೆ ಅವಲಕ್ಕಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಿದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ.